ಸಮೋಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಿಟ್ಟು ಕಲಿಸ್ಕೊಳ್ಳೋದು ಹೇಳ್ಕೊಡ್ತಾ ಇದ್ದೀನಿ. 1 ಕಪ್ ಮೈದಾ ಹಿಟ್ಟು, ಕಪ್ ಗೋಧಿ ಹಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಉಪ್ಪು ಕಲಿಸ್ತಾ ಇದ್ದೀನಿ, ಉಪ್ಪು ಹಾಕಿ ಸ್ವಲ್ಪ ಜೀರಿಗೆನೂ ಹಾಕಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ, ಈ ಥರ ಕಲಿಸ್ಬೇಕು. ನೋಡಿ, ಹಾಗೆ ನೀರು ಹಾಕ್ಕೊಳ್ಳಿ. ಹಿಟ್ಟಿನ ಥರ ಕಲಿಸ್ರಿ. ಇದು ಈ ಥರ ಕಲಿಸ್ಕೊತಾ ಇದ್ದೀನಿ. ಈ ಥರ ಇರಬೇಕು ಹಿಟ್ಟು. ಆಲೂಗಡ್ಡೆ ಬೇಯಿಸ್ಕೊಳಕ್ಕೆ ಇಟ್ಕೊಳ್ಳೋಣ ಕುಕ್ಕರಲ್ಲಿ. ಒಂದು 3 ವಿಜಿಲ್ ಬರೋವರೆಗೂ ಇಡಬೇಕು ಕುಕ್ಕರಲ್ಲಿ. ಈ ಥರ ಸಣ್ಣ ಆಗಬೇಕು ಈರುಳ್ಳಿ. ಸಮೋಸ ಆಲೂಗಡ್ಡೆಗೆ ಹಾಕೋಕ್ಕೆ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಆಲೂಗಡ್ಡೆ ಪಲ್ಯಗೆ ರೆಡಿ ಮಾಡ್ತಾಯಿದ್ದೀನಿ. 1-2 ಸ್ಪೂನ್ ಎಣ್ಣೆ, ಸಾಸಿವೆ ಕಾಯಿನ ಹಾಕಿದ್ರೆ ನಡೆಯುತ್ತೆ. ಈ ಥರ ಮೆಣಸಿನ್ಕಾಯಿ ಹಾಕಿದ್ರೆ ನಡೆಯುತ್ತೆ. ಮೆಣಸಿನ್ಕಾಯಿ ಚೆನ್ನಾಗಿ ಕಲಿಸ್ಕೋಬೇಕು. ಗೋಲ್ಡನ್ ಬಣ್ಣ ಬರೋವರೆಗೂ ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಪೌಡ್ರು, ಉಪ್ಪು, ಒಂದು ಸ್ಪೂನ್ ಉಪ್ಪು, ಉಳ್ಳಿ ಅಂತ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಕಳಿಸ್ಕೊಳ್ಳಿ. ಇದು ನೋಡಿ, ಆಲೂಗಡ್ಡೆ ಬೆಂದಿದೆ. ಈ ಥರ ಬೆಂದಿರಬೇಕು ಆಲೂಗಡ್ಡೆ ಸ್ಮಾಶ್ ಮಾಡ್ಕೋಬೇಕು ಚೆನ್ನಾಗಿ ನೀಟಾಗಿ. ಈ ಥರ ಆಗಬೇಕು. ಸಣ್ಣ ಆಲೂಗಡ್ಡೆ ಭಾಳ ಆಗಬೇಕು. ಸ್ವಲ್ಪ ಒಂದನಿ ನೀರು ಹಾಕ್ಬೇಕು. ಇದಕ್ಕೆ 1 ಸ್ಪೂನು ಗಡ್ಡೆನ ಹಾಕ್ತಾಯಿದ್ದೀನಿ. ಇದು ಈ ಥರ ಕಲಿಸ್ಬೇಕು ನೀಟಾಗಿ. ಹಿಂಗಾಗಿರಬೇಕು. ಕೊತ್ತಂಬರಿ ಹಾಕ್ಬಿಡಿ. ನೋಡಿ, ಸಮೋಸೆಗೆ ಪಲ್ಯನೂ ರೆಡಿಯಾಗಿದೆ. ಆಲೂಗಡ್ಡೆ ಪಲ್ಯನೂ ಹಿಟ್ಟು ನೆಂದೈತೆ. ಈ ಥರ ಕಲಿಸ್ಕೋಬೇಕು ಸಮೋಸ ಮಾಡೋಕ್ಕೆ. ಮೂಲೆ ಮಡಿಸ್ಕೊಂಡು ಇದರಲ್ಲಿ ಸೆಂಟ್ರಲ್ಲಿ ಪಲ್ಯ ಹಾಕಬೇಕು. ನೋಡಿ ಫ್ರೆಂಡ್ಸ್, ಇದರ ಆಗಿದೆ. ಈ ಥರ ಕರಿಬೇಕು ಎಲ್ಲ ಪ್ರತಿಯೊಂದನ್ನು. ಈ ಸಮೋಸ ರೆಡಿಯಾಗಿದೆ. ಇಷ್ಟ